ಮತ್ತೆ ರೀ ಎಕ್ಸಾಮ್ ಬರ್ಬೇಕು ತುಂಬಾ ಕಷ್ಟ ಆಗುತ್ತೆ. ಅವ್ರ ಪರೀಕ್ಷೆ ತುಂಬಾ ಎಫೆಕ್ಟ್ ಆಗಿರ್ತಾರೆ, ಅದರಿಂದ ತುಂಬಾ ತೊಂದರೆ ಆಗುತ್ತೆ ಸರ್. ಏನು ನೀಟ್ ಪರೀಕ್ಷೆ ಬರೀತಿದ್ದಾರೆ, ಸೊ ಅದ್ರ ಪತ್ರಿಕೆ ಲೀಕ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಗಳಿಗೆ ಯಾವ ತರ ನೋವಾಗ್ತಿರ್ಬೋದು? ಸರ್ ಇಷ್ಟ ಕಷ್ಟಪಟ್ಟು ಓದಿ ಒಂದ್ ವರ್ಷದಿಂದ ಎಕ್ಸಾಮ್ಗೆ ತುಂಬಾ ಪ್ರಿಪೇರ್ ಆಗಿರ್ತಾರೆ. ಅದರಿಂದ ಇವಾಗ ಎಕ್ಸಾಮ್ ಬರ್ದು ಮತ್ತೆ ಅವ್ರಿಗೆ ರಿಸಲ್ಟ್ ಬಂದಿಲ್ಲ ತುಂಬಾ ತರ ತೊಂದರೆ ಆಗುತ್ತೆ ಸರ್. ಎಕ್ಸಾಮ್ ಇಂದ ಮತ್ತೆ ರೀ ಎಕ್ಸಾಮ್ ಬರ್ಬೇಕು ತುಂಬಾ ಕಷ್ಟ ಆಗುತ್ತೆ. ಅವ್ರು ಎಲ್ಲೆಂದ ಇದ್ ಮಾಡಿರ್ತಾರೆ, ಪರೀಕ್ಷೆ ತುಂಬಾ ಎಫೆಕ್ಟ್ ಆಗಿರ್ತಾರೆ, ಅದರಿಂದ ತುಂಬಾ ತೊಂದರೆ ಆಗುತ್ತೆ ಸರ್. ಎಲ್ಲೆಂದ ಇದ್ ಮಾಡಿರ್ತಾರೆ. ಮೇಡಮ್, ಇವತ್ತು ಈ ಸ್ಟ್ರೈಕ್ ಗೆ ನೀವು ಬಂದಿದ್ದೀರಾ, ಸೊ ನಿಮ್ಮ ಮನೇಲಿ ಏನಾದ್ರು ಸ್ಟೂಡೆಂಟ್ಸ್ ಇದಾರಾ ಅಥವಾ ಏನಕ್ಕೋಸ್ಕರ ಈ ಸ್ಟ್ರೈಕ್ ಗೆ ಬಂದ್ರಿ? ನಮ್ಮನೆ ಸ್ಟೂಡೆಂಟ್ ಇಲ್ಲ, ನಾವು ಸ್ಟೂಡೆಂಟ್ ಆಗಿ ಓದಿ ನಮ್ಗೂ ಯಾವ್ದು ಆಪರ್ಚುನಿಟಿ ಸಿಕ್ಕಿಲ್ಲ, ಹಾಗಾಗಿ ಸರ್ ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ಬಂದಿದ್ದೀವಿ. ಅಂದ್ರೆ ಬೇರೆ ಸ್ಟೂಡೆಂಟ್ಸ್ ಗೆ ಸಪೋರ್ಟ್ ಆಗ್ಲಿ ಅಂತ ಬಂದಿದ್ದೀವಿ ಸರ್. ಡೆಫಿನೆಟ್ಲಿ ಮೇಡಮ್, ಅದು ಸ್ಟೂಡೆಂಟ್ಸ್ ಗೊತ್ತಿರುತ್ತೆ, ನಿಜ ಅಲ್ವಾ ಸರ್? ನಮ್ಗೆ ಗೊತ್ತಿದೆ ಸರ್, ನಾವು ಓದಿದೀವಿ, ಹಾಗಾಗಿ ಗೊತ್ತು ತೊಂದರೆ ಆಗುತ್ತೆ ಅಂತ. ಥ್ಯಾಂಕ್ ಯು ಮೇಡಮ್.